ಟೊಮ್ಯಾಟೊ ದೋಸೆ ತಿಂದೋರಿಗೆ ಗೊತ್ತು ಅದರ ರುಚಿ ಹೇಗಿರುತ್ತೆ ಅಂತ. ನನಗಂತೂ ತುಂಬಾ ಇಷ್ಟ. ಇದು ಸಖತ್ತಾಗಿರುತ್ತೆ ಇದರ ರುಚಿ ಅಂತೂ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಟೇಸ್ಟಿಯಾಗಿರುವಂಥ ಟೊಮ್ಯಾಟೊ ದೋಸೆನ ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ. ರೆಸಿಪಿ ಶುರು ಮಾಡೋದಕ್ಕಿಂತಲೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ಟೊಮ್ಯಾಟೊ ದೋಸೆ ಮಾಡೋದಕ್ಕೆ ಫಸ್ಟಿಗೆ 2 ಪೂರ್ತಿ ಹಣ್ಣಾಗಿರುವಂಥ ಟೊಮ್ಯಾಟೊಗಳನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿಬಿಟ್ಟು. ಹಾಗೆಯೇ 1 ಈರುಳ್ಳಿನ ಕಟ್ ಮಾಡಿ ಹಾಕೋಬೇಕು. 3 ರಿಂದ 4 ಬ್ಯಾಡಗಿ ಮೆಣಸಿನ್ಕಾಯಿನ ಲೈಟಾಗಿ ಡ್ರೈ ರೋಸ್ಟ್ ಮಾಡ್ಕೊಂಬಿಟ್ಟು ಹಾಕ್ಕೊಳ್ಳಿ. 1/4 ಚಮಚ ಆಗೋಷ್ಟು ಜೀರಿಗೆ ಹಾಕ್ಕೊಳ್ಳಿ. ಹಾಗೆಯೇ 1/4 ಚಮಚ ಆಗುವಷ್ಟು ಧನಿಯಾ ಕಾಳನ್ನು ಹಾಕೋಬೇಕು. ಇವಾಗ ರುಬ್ಬೋದಕ್ಕೆ ಎಷ್ಟು ನೀರು ಬೇಕಾಗುತ್ತೋ ಅದ್ರ ತಕ್ಕ ಹಾಗೆ ನೀರನ್ನು ಸ್ವಲ್ಪನೇ ಹಾಕಿಬಿಟ್ಟು ನೈಸಾಗಿ ರುಬ್ಕೊಳ್ಬೇಕು. ಎಷ್ಟು ನೈಸ್ ಆಗುತ್ತೋ ಅಷ್ಟು ನೈಸಾಗಿ ರುಬ್ಕೊಳ್ಳಿ. ರುಬ್ಬಿ ಆದ ನಂತರ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ದೋಸೆ ಹಿಟ್ಟಿಗೆ ಟೊಮ್ಯಾಟೊ ಪೇಸ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಸಾಲೆ ದೋಸೆ ಹಿಟ್ಟಿಗಾದರೂ ಪರವಾಗಿಲ್ಲ, ಅಥವಾ ನಾರ್ಮಲಾಗಿ ಉದ್ದಿನ ದೋಸೆ ಹಿಟ್ಟು ರುಬ್ತೀವಲ್ವ ಅದಕ್ಕಾದರೂ ಪರವಾಗಿಲ್ಲ. ನಿಮಗೆ ಕ್ರಿಸ್ಪಿಯಾಗಿ ಬೇಕು ಅನ್ಸಿದ್ರೆ ಮಸಾಲೆ ದೋಸೆ ಹಿಟ್ಟಿಗೆ ಹಾಕ್ಕೊಳ್ಳಿ, ಇಲ್ಲ ಸ್ವಲ್ಪ ಸಾಫ್ಟ್ ಆಗಿರೋ ದೋಸೆ ಬೇಕು ಅಂದರೆ ಉದ್ದಿನ ದೋಸೆ ಹಿಟ್ಟಿಗೆ ಹಾಕ್ಕೊಳ್ಳಿ. ಉದ್ದಿನ ದೋಸೆಗೆ ಹಿಟ್ಟು ಹಾಕಿಬಿಟ್ಟು ಇನ್ನೂ ಸ್ವಲ್ಪ ಕ್ರಿಸ್ಪಿಯಾಗಿ ದೋಸೆ ಬರಬೇಕು ಅನ್ಸಿದ್ರೆ 1 ಚಮಚ ಅಕ್ಕಿ ಹಿಟ್ಟನ್ನು ಹಾಕೋಬೋದು, ಅವಾಗ ಕ್ರಿಸ್ಪಿಯಾಗಿ ಬರುತ್ತೆ ದೋಸೆ. ಸೊ ಉಪ್ಪು ನಾನು ಆಲ್ರೆಡಿ ದೋಸೆ ಹಿಟ್ಟಿಗೆ ಹಾಕ್ಕೊಂಡಿದ್ದೀನಿ, ಮತ್ತು ಉಪ್ಪು ಹಾಕ್ಕೊಳ್ತಾ ಇಲ್ಲ. ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಇದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಕಿದ್ರೆ ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟನ್ನು. ಸೊ ಹಿಟ್ಟು ರೆಡಿ ಆಗಿದೆ. ಇವಾಗ ಒಂದು ಕಾವಲಿನ ಕಾಯಿಸ್ಬಿಟ್ಟು ಅದಕ್ಕೆ ಎಣ್ಣೆ ಸವರ್ಕೊಂಡು ದೋಸೆ ಹಿಟ್ಟನ್ನು ಹಾಕಿ 2 ಕಡೆಗೆ ಕಾಯಿಸ್ಕೊಳ್ಬೇಕು. ಒಂದು ವೇಳೆ ಕ್ರಿಸ್ಪಿ ದೋಸೆ ಬೇಕು ಅನ್ಸಿದ್ರೆ ತವಾನ ಫಸ್ಟಿಗೆ ನೀರು ಹಾಕಿಬಿಟ್ಟು ಕ್ಲೀನ್ ಮಾಡಿ ದೋಸೆ ಮಾಡ್ಕೊಳ್ಳಿ, ಇವಾಗ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ನಾನಿಲ್ಲಿ ಎಣ್ಣೆ ಸವರ್ಕೊಂಡ್ಬಿಟ್ಟು ದೋಸೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಸವರ್ಕೊಂಡ್ಬಿಟ್ಟು ದೋಸೆ ಹಿಟ್ಟನ್ನು ಹಾಕಿ ಮೇಲ್ಗಡೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. 1 ನಿಮಿಷ ಆದ ನಂತರ ತಿರುಗಿಸಿ ಹಾಕ್ಕೊಂಡ್ಬಿಟ್ಟು ಮತ್ತೆ ಒಂದು 15 ಸೆಕೆಂಡ್ಸ್ ಕಾಯಿಸ್ಕೊಂಡು ದೋಸೆನ ತೆಗಿತಾ ಇದ್ದೀನಿ ಕಾವಲಿಯಿಂದ. ರುಚಿಯಂತೂ ತುಂಬಾ ಚೆನ್ನಾಗಿ ಬರುತ್ತೆ ಇದರದ್ದು. ಕ್ರಿಸ್ಪಿ ದೋಸೆನೂ ಚೆನ್ನಾಗಿರುತ್ತೆ, ಸಾಫ್ಟ್ ಆಗಿರುವಂಥ ದೋಸೆನೂ ಚೆನ್ನಾಗಿರುತ್ತೆ. ಚಟ್ನಿ ಇಲ್ಲ ಅಂದರೂ ತಿನ್ಬೋದು, ಅಷ್ಟೊಂದು ರುಚಿಯಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಕಮೆಂಟಲ್ಲಿ ಹೇಗಿದೆ ಅಂತ ತಿಳಿಸಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.